ಧನ್ಯೋಸ್ಮಿ. ಶಾಸ್ತ್ರಿಗಳೇ ಏನಾಯ್ತು ವೈದ್ಯರೇ? ಆಯ್ತು ಬಿಡಿ. ಶಾಸ್ತ್ರಿಗಳೇ, ಹಿರಣ್ಮಯ ದೇಹದಲ್ಲಿ ಚಲನೆ ಪ್ರಾರಂಭ ಆಗಿದೆ. ಹೌದು ಶಾಸ್ತ್ರಿಗಳೇ, ಅವಳು ನಿರ್ಧಾರ ಮಾಡೋಕ್ಕಾಗಲ್ಲ ಅಂತ ನಾನೇ ಕೈ ಚೆಲ್ಬಿಟ್ಟಿದ್ದೀನಿ. ಏನೋ ಪವಾಡ ಅನ್ನೋದು ಉಸಿರಾಟ ಹೆಚ್ಚಾಗಿದೆ, ಎದೆ ಬಡಿತ ಯಥಾ ಪ್ರಕಾರವಾಗಿದೆ. ಹುಷಾರಾಗ್ಬಿಡ್ತಾಳೆ ಶಾಸ್ತ್ರಿಗಳೇ, ಹುಷಾರಾಗ್ಬಿಡ್ತಾಳೆ. ವೈದ್ಯೋ ನಾರಾಯಣೋ ಹರಿ ಅಂತ ಹೇಳ್ತಾನೆ. ನನ್ನ ಭಾಗ ದೇವರು ನೀವು. ಅವಳನ್ನು ಉಳಿಸ್ಬಿಟ್ರಿ. ಧನ್ಯೋಸ್ಮಿ, ಧನ್ಯೋಸ್ಮಿ. ಏನು ಆಶ್ಚರ್ಯ, ನೀವೇ ಹೇಳಿದ್ರಿ ಅವಳನ್ನ ಉಳಿಸೋದಕ್ಕಾಗೋದಿಲ್ಲ ಅಂತ. ಆದ್ರೆ ಇದು ಪವಾಡನೆ, ನಂಬೋದಕ್ಕೆ ಅಸಾಧ್ಯವಾದದ್ದು. ಪಾಪ ರಾಜಲಕ್ಷ್ಮಿಯವರು ರಂಗಣ್ಣ ತಮ್ಮ ಪ್ರಾಣವನ್ನು ಬಿಟ್ಟು ಅವರ ಆಯಸ್ಸನ್ನೆಲ್ಲ ಈ ಮಗು ತಯಾರಾಗಿರ್ತಿದ್ದಾರೆ ಅನ್ಸುತ್ತೆ. ಅವ್ರ ಮಗಳು ಉಳ್ಕೊಂಡ್ಬಿಟ್ಲು, ಹಿರಣ್ಮಯಿ ಉಳ್ಕೊಂಡ್ಬಿಟ್ಲು. ಕಂದ ಹಿರಣ್ಮಯಿ ಕಣ್ಬಿಡಿ ತಾಯಿ. ಹಿರಣ್ಮಯಿ ಕಂದ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಎಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ. ಕಂದ, ನೀನ್ ಚೆನ್ನಾಗಿದೀಯಾ? ನಾನು ಚೆನ್ನಾಗಿದ್ದೀನಿ. ಆದ್ರೆ ತಾತ ಇಲ್ಲಿ, ಅಜ್ಜಿ ಇಲ್ಲಿ, ಯಾರು ಇಲ್ವೇ ಇಲ್ಲ. ಹಿರಣ್ಮಯಿಗೆ ಪ್ರಜ್ಞೆ ಬಂದ್ಬಿಡ್ತು. ಹೌದಾ? ಅಮ್ಮ ತಾಯಿ ತ್ರಿಪುರ ಸುಂದರಿ ನಮ್ಮ ಪಾಲಿಗೆ ಹಿರಣ್ಮಯಿನ ಉಳಿಸ್ಕೊಟ್ಬಿಟ್ಟೆ ತಾಯಿ. ಈ ಸುದ್ದಿ ಕೇಳಿ ನಮ್ಗೆ ತುಂಬ ಸಂತೋಷ ಆಗ್ತಿದ್ದೆ ತಾಯಿ. ಏನಪ್ಪ ನಿಜ ಹೇಳ್ತಿದ್ದಾನೆ ನೀನು? ಹೌದು, ಹಿರಣ್ಮಯಿ ಉಳಿಯೋದಿಲ್ಲ ಅಂತಾನೆ ಹೇಳಿದ್ರು ವೈದ್ಯರು. ದೊಡ್ಡ ಪವಾಡ ಆಗ್ಬಿಟ್ಟಿದೆ, ಹಿರಣ್ಮಯಿ ಎಚ್ಚರ ಆಗ್ಬಿಟ್ಟಿದ್ದಾಳೆ. ಇಂಥ ಒಳ್ಳೆ ಸುದ್ದಿ ಹೇಳ್ದಪ್ಪ. ಅರ್ಚಕ್ರೆ, ಈ ಮಹಾತಾಯಿ ನಮ್ಮ ಹಿರಣ್ಮಯಿನ ಉಳಿಸ್ಕೊಟ್ಟಿದ್ದಾಳೆ. ಮಹಾಮಂಗಳಾರತಿ ಮಾಡಿ ಮಹಾತಾಯಿಗೆ. ಸೃಷ್ಟ್ಯಾದಿ ಕರ್ಮ ರಚನಾ ಭವದೀಯ ಚೇಷ್ಟಾ ತ್ವತ್ತೇಜಸಾ ಜಗದಿ
जगदिदं प्रतिभाति नित्यं भिक्षां प्रदेहि गिरिजे क्षुदिताय मह्यं ದೇವಿಕಾ ದೇವಿಕಾ ನಿಂತ್ಕೋ ಯಾಕೆ ಬಂದಿದ್ದೆ ನನ್ನ ಹಿಂದೆ ಸುಮ್ಮನೆ ಬಂದಿದೆ. ಸುಮ್ಮನೆ ಯಾಕೆ ಬಂದಿದ್ದೆ ನೀವು ಎಲ್ಲೋದ್ರಿ ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ನಿಮ್ಮ ಹಿಂದೆ ಬಂದ್ಬಿಟ್ಟೆ. ಅಲ್ಲ, ನೀವು ನನಗೆ ಹೇಳ್ದೆ ಹೊರಟೋಗ್ಬಿಟ್ರೆ ನನಗೆ ಭಯ ಆಗಲ್ವಾ? ಬನ್ನಿ ಇವಾಗ, ಇಲ್ಲಿರೋದು ಬೇಡ, ಮನೆಗೆ ಹೋಗೋಣ. ಆದ್ರೆ ನಿನ್ ಮರೆಯಲ್ಲಿ ಯಾಕೆ ನಿಂತಿದ್ದೆ? ಅಲ್ಲ, ಅದು ನನಗೆ ಚೆನ್ನಾಗಿ ಗೊತ್ತಿದೆ ದೇವಿಕಾ. ನಾನು ವೀಣಾ ಹತ್ರ ಸೌಗಂಧಿ ಬಗ್ಗೆ ವಿಚಾರಿಸ್ತಿರ್ಬೇಕಾರೆ ನೀನು ನನ್ನ ಹಿಂದೆ ನಿಂತ್ಕೊಂಡು ಏನು ಹೇಳ್ಬೇಡ ಅಂತ ಸನ್ನೆ ಮಾಡಿದ್ ನಾನು ನೋಡಿಲ್ಲ ಅನ್ಕೊಂಡ್ಯಾ? ಇಲ್ಲ ರೀ. ಸುಳ್ಳು ಹೇಳ್ಬೇಡ, ನನಗೆಲ್ಲ ಗೊತ್ತಿದೆ. ಅಲ್ಲ ರೀ, ಅದು ನೀನು ಬರೋದಕ್ಕಿಂತ ಮುಂಚೆ ಅವಳು ನನ್ನ ಹತ್ರ ಎಲ್ಲ ಹೇಳ್ತಾ ಇದ್ಲು. ನೀನು ಬಂದು ಏನು ಹೇಳ್ಬೇಡ ಅಂತ ಸನ್ನೆ ಮಾಡಿದ ಕೂಡಲೇ ಅವಳು ನಾನು ಎಷ್ಟೇ ಕರೆದ್ರೂ ಓಡೋದ್ಲು. ಹೇಳು ಹೇಳು ದೇವಿಕಾ, ಏನು ಮುಚ್ಚಿಡ್ತಿದ್ಯಾ ನನ್ನ ಹತ್ರ? ನಾನಾಗಿ ಇಲ್ಲದೆ ಇದ್ದಾಗ ಏನು ನಡೆಸ್ದೆ? ಹೇಳು ದೇವಿಕಾ. ಅದು ಏನಿಲ್ಲ ರೀ. ನನಗೆ ಗೊತ್ತು ನೀನು ನನ್ನಿಂದ ಏನೋ ಮುಚ್ಚಿಡ್ತಿದ್ಯಾ ಅಂತ. ಸೌಗಂಧಿ ವಿಚಾರದಲ್ಲಿ ಏನೋ ತೊಂದರೆ ಆಗಿದೆ, ನೀನು ಅದನ್ನು ನನ್ನ ಹತ್ರ ಹೇಳ್ದೆ ಮುಚ್ಚಿಡ್ತಿದ್ಯಾ, ಹೌದಾ? ಇಲ್ಲ ರೀ, ನಾನು ನಿಮ್ಮ ಹತ್ರ ಏನು ಮರೆ ಮಾಡಿಸಿಲ್ಲ. ನಾನು ಹೇಳ್ದಂಗೆ ಸೌಗಂಧಿ ಶಾಂತಾಪುರಕ್ಕೆ ಹೋಗಿದ್ದಾಳೆ. ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನೀವಿನ್ನ ಊಟ ಮಾಡಿಲ್ಲ, ನಡೀರಿ ಮನೆಗೆ ಹೋಗೋಣ. ದೇವಿಕಾ, ಮತ್ತೆ ಸುಳ್ಳು ಹೇಳ್ಬೇಡ. ಯಾವ ಶಾರದಾಪುರನೂ ಇಲ್ಲ, ಸಂಗೀತಾಭ್ಯಾಸನೂ ಇಲ್ಲ. ನೀನು ನನ್ನಿಂದ ಏನೋ ಸತ್ಯನ ಮುಚ್ಚಿಡ್ತಿದ್ಯಾ. ನೀನು ಹೇಳ್ದಿದ್ರೆ ಏನಂತೆ? ಇಡೀ ಊರಲ್ಲಿ ಬೇಕಾದಷ್ಟು ಜನ ಇದ್ದಾರೆ ಸತ್ಯ ಹೇಳಕ್ಕೆ. ನಾನು ಅವ್ರ ಹತ್ರನೇ ತಿಳ್ಕೊತೀನಿ. ಆದ್ರೆ ನೀನು ನನ್ನ ಹಿಂದೆ ಬರಬೇಡ. ಇಲ್ಲ ರೀ, ನೀವು ಯಾಕೆ ಇಷ್ಟು ಹಠ ಮಾಡ್ತಿದ್ದೀರಾ? ನಿಮ್ಮ ಹೆಂಡತಿ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಇಲ್ಲ, ನಾನು ನಿನ್ನ ನಂಬಲ್ಲ. ಮೊದಲನೇ ಸಾರಿ ನಿನ್ನ ಬಗ್ಗೆ ನನಗೆ ಅನುಮಾನ ಶುರು ಆಗ್ತಿದೆ. ನಿನ್ನ ಮನೆಗೆ ಹೋಗು, ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ಅಲ್ಲ ರೀ, ಯಾಕೆ ಹೀಗೆ ಹಠ ಮಾಡ್ತಿದ್ದೀರಾ? ಬನ್ನಿ ಮನೆಗೆ ಹೋಗೋಣ. ಹಾಗಿದ್ರೆ ನೀನು ಸತ್ಯ ಹೇಳ್ತಿದ್ಯಾ? ಖಂಡಿತ ಸತ್ಯನೇ ಹೇಳ್ತಿದ್ದೀನಿ. ಆಯ್ತು ಬಾ. ಎಲ್ಲಿಗೆ ರೀ? ರೀ, ಅಜ್ಜಿ ಎದ್ದೇಳಜ್ಜಿ, ನನ್ನ ಜೊತೆ ಮಾತಾಡು. ನಾನು ಹಿರಣ್ಮಯಿ ನಿನ್ನ ಮೊಮ್ಮಗಳು. ಎದ್ದೇಳಜ್ಜಿ, ಕಣ್ಬಿಡು, ದಯವಿಟ್ಟು ಮಾತಾಡು ಅಜ್ಜಿ. ಎದ್ದೇಳಜ್ಜಿ. ಅಜ್ಜಿ, ದಯವಿಟ್ಟು ಎದ್ದೇಳಜ್ಜಿ, ನಾನು ನಿಮ್ಮ ಹಿರಣ್ಮಯಿ ಮೊಮ್ಮಗಳು. ಎದ್ದೇಳಜ್ಜಿ. ಹಿರಣ್ಮಯಿ, ನೀವು ನನ್ನ ಹೇಗೆ ಬಿಟ್ಟು ಹೊಟ್ಟೋಗ್ಬಿಟ್ರೆ ನಾನು ಏನು ಮಾಡೋದು? ನನ್ನನ್ನ ಯಾರು ನೋಡ್ಕೊಳ್ಬೇಕು? ಯಾಕಜ್ಜಿ ನೀವಿಬ್ರು ಹೀಗೆ ಮಾಡ್ಬಿಟ್ರಿ? ಯಾಕೆ ಪ್ರಾಣ ಕಳ್ಕೊಳಕ್ ಹೋದ್ರಿ? ನೀವು ನನಗಾಗಿನಾರು ಉಳಿಬೇಕಾಗಿತ್ತಲ್ವಾ? ಯಾಕೆ ನನ್ ಬಿಟ್ಟು ಹೊಟ್ಟೋದ್ರಿ? ಯಾಕೆ ನನಗೆ ಮೋಸ ಮಾಡಿದ್ರಿ? ಹೀಗೆ ತಪ್ಪಲ್ವಾ ಇದು? ಅಲ್ಲ ರೀ, ಯಾಕೆ ನಾನು ಹೀಗೆ ಹೇಳ್ಕೊಂಡ್ ಬರ್ತಿದ್ದೀರಾ? ನನ್ನ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು ನಿಮ್ಗೆ? ನೀನು ಸತ್ಯ ಹೇಳ್ತೀನಿ ಅಂದ್ಯಲ್ಲ, ಅದಕ್ಕೆ ಮನೆ ಹತ್ರ ಕರ್ಕೊಂಬಂದೆ. ಹೌದು, ನಾನು ಸತ್ಯನೇ ಹೇಳ್ತಿದ್ದೀನಿ. ನೀನು ಹೇಳ್ತಿರೋದೇ ಸತ್ಯ ಆದ್ರೆ
ತ್ರಿಪುರ ಸುಂದರಿ ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳು. ಏನಂತ? ನೀನು ಹೇಳಿದ ಸತ್ಯ ಅಂತ. ಅಲ್ಲ, ಅದು ನಿನ್ನ ಮಗಳು ಸೌಗಂಧಿ ಶಾರದಾಪುರಕ್ಕೆ ಹೋಗಿದ್ದಾಳೆ ಅಂತ ಹೇಳಿದ್ಯಲ್ಲ, ಅದು ಸತ್ಯನೇ ಆದರೆ ಆಣೆ ಮಾಡಿ ಹೇಳು. ನೀವು ನನಗೆ ಅವಮಾನ ಮಾಡ್ತಿದ್ದೀರಾ. ಇಲ್ಲ, ಪರೀಕ್ಷೆ ಮಾಡ್ತಾ ಇದ್ದೀನಿ. ನನ್ನ ನಂಬೋದಲ್ವಾ ನೀವು? ನಂಬ್ತೀನಿ, ಆದರೆ ನಂಬೋ ಥರ ನೀನು ನಡ್ಕೋತಿಲ್ಲ. ಇದು ನನ್ನ ಆತ್ಮಗೌರವಕ್ಕೆ ಪೆಟ್ಟಾಗ್ತಿದೆ. ಹಾಗಾದ್ರೆ ನನ್ನ ಆತ್ಮಗೌರವಕ್ಕೆ ಪೆಟ್ಟು ಬೀಳ್ಬೋದಾ? ಇಲ್ಲ ರೀ, ಹಾಗೇನೂ ಆಗೋದಿಲ್ಲ. ನಾನು ತಿಳ್ಕೋಬೇಕು ಅಂತಿರೋದು ನನ್ನ ಮಗಳ ಬಗ್ಗೆ. ನಾನು ಹೇಳ್ತಿರೋದು ನಿಮ್ಮ ಮಗಳ ಬಗ್ಗೆನೆ. ಇಲ್ಲ, ನೀನು ಸತ್ಯ ಹೇಳ್ತಿಲ್ಲ. ನಿನ್ನ ಬಗ್ಗೆ ನನಗೆ ಗೌರವ ಇದೆ, ಆದರೆ ನನ್ನ ಮಗಳ ವಿಚಾರದಲ್ಲಿ ನೀನು ನನ್ನನ್ನು ವಂಚಿಸ್ತಿರೋದು ಸರಿ ಹೋಗ್ತಿಲ್ಲ. ಪ್ರಮಾಣ ಮಾಡಿ ಹೇಳು. ಮಾಡ್ಲೇಬೇಕಾ? ಹೌದು, ಮಾಡಲೇಬೇಕು. ದಯವಿಟ್ಟು ನನ್ನ ಬಿಟ್ಬಿಡಿ. ಯಾಕೆ ಬಿಡಬೇಕು? ನನ್ನ ಕೈಲಿ ಪ್ರಮಾಣ ಮಾಡೋಕ್ ಸಾಧ್ಯ ಇಲ್ಲ. ಹಾಗಾದ್ರೆ ನೀನು ಹೇಳ್ತಿರೋದು ಸುಳ್ಳು ಅಂತ ಆಯ್ತು. ನಾನು ಹೇಳ್ತಿರೋದು ಸತ್ಯ ಅನ್ಕೊಂಡ್ರೆ ಸತ್ಯ, ಸುಳ್ಳು ಅನ್ಕೊಂಡ್ರೆ ಸುಳ್ಳು. ಇದು ಅರ್ಧಂಬರ್ಧ ಸುಳ್ಳಿನ ಕತೆ ದೇವಿಕಾ. ನೀನು ಪದಗಳ ಜೊತೆ ಆಟಾಡಿ ನನ್ನನ್ನು ವಂಚಕ್ ನೋಡ್ಬೇಡ. ನೀನು ಹೇಳ್ತಿರೋದೇ ಸತ್ಯ ಆದ್ರೆ ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳು. ಸರಿ, ಆಯ್ತು, ಮಾಡ್ತೀನಿ. ನನ್ನ ಕೈಲಿ ಸಾಧ್ಯ ಇಲ್ಲ ರೀ. ಹೋಗಿ, ಯಾರ ಹತ್ರ ನಿಜ ತಿಳ್ಕೊತೀರೋ ಹೋಗಿ ತಿಳ್ಕೊಳ್ಳಿ. ನಿಮಗೆ ನಿಜ ಮುಖ್ಯ ಹೊರತು ನಿಮ್ಮ ಹೆಂಡತಿ ಮುಖ್ಯ ಅಲ್ಲ. ಹೋಗಿ. ಏನ್ ಮಾಡ್ಲಿ ನಾನು? ಸತ್ಯ ಹೇಳು ಅಂತ ಹೇಳ್ತಾರೆ. ನನ್ನ ಮಗಳು ಬದುಕಿಲ್ಲ ಅನ್ನೋ ಸತ್ಯನ ಅವ್ರಿಗೆ ಹೇಗೆ ಹೇಳಲಿ? ಅವ್ರನ್ನ ಕಳ್ಕೋಬಾರ್ದು ಅಂತ ಉದ್ದೇಶದಿಂದಲೇ ನಾನು ಅವ್ರಿಗೆ ಸತ್ಯ ಹೇಳ್ತಿಲ್ಲ. ಆದ್ರೆ ಅವ್ರು ನನ್ನನ್ನೇ ಅವಮಾನಿಸ್ತಿದ್ದಾರೆ. ಅಮ್ಮನವ್ರ ಮೇಲೆ ಪ್ರಮಾಣ ಮಾಡು ಅಂತ ಹೇಳ್ತಿದ್ದಾರೆ. ಆ ಧೈರ್ಯ ನಂಗೆ ಎಲ್ಲಿಂದ ಬರೋಕ್ ಸಾಧ್ಯ? ಸೌಗಂಧಿ, ಎಲ್ಲಿದ್ಯಾ ಕರ್ಲ? ನಾನು ಯಾಕಿಂತ ಇಕ್ಕಟ್ಟಲ್ಲಿ ಸಿಕ್ಸ್ ಹೋದೆ? ಅಮ್ಮ, ಅಳ್ಬೇಡ ಅಮ್ಮ, ಅಳ್ಬಾರ್ದು. ಅಳ್ತೆ ಇನ್ನೇನು ಮಾಡ್ಲಿಕ್ಕಂದ? ನಿಮ್ಮಪ್ಪ ನನ್ನನ್ನು ಅಮ್ಮನವ್ರ ಮೇಲೆ ಆಣೆ ಮಾಡಕ್ಕೆ ಹೇಳಿದ್ರು. ನಾನು ಹೇಗೆ ಮಾಡಲಿ? ನೀನು ಬೇರೆ ಕಟ್ಟಪ್ಪಣೆ ಮಾಡಿ ಹೋಗಿದ್ಯಾ, ಹೇಳಬೇಡ ಅಂತ.
ಅವ್ರಿಗೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿದೆ. ನಿನ್ನನ್ನ ಹುಡುಕ್ತೀನಿ ಅಂತಿದ್ದಾರೆ. ಏನ್ ಮಾಡ್ಲಿ ಹೇಳು ನಾನು? ಅಮ್ಮ, ಸಮಾಧಾನ ಮಾಡ್ಕೋ. ಅಪ್ಪ ನನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾರೆ. ನಾನು ನೋಡ್ದಿರ ಅವ್ರಿಗೆ ಇರೋಕ್ಕಾಗ್ತಿಲ್ಲ. ಅದಕ್ಕೆ ಅವ್ರಾಗೆ ನಡ್ಕೋತಿದ್ದಾರೆ. ಆದ್ರೆ ಎಷ್ಟು ಅಂತ ಸುಳ್ಳು ಹೇಳಿ? ಒಂದಿನ ತಪ್ಪಿಸ್ಕೋಬೋದು, 2 ದಿನ ತಪ್ಪಿಸ್ಕೋಬೋದು, ಆದ್ರೆ 3ನೇ ದಿನ ಅವ್ರಿಗೆ ಸತ್ಯ ಹೇಳಲೇಬೇಕು ತಾನೆ? ನನ್ನ ತಾತ ಅಜ್ಜಿ ನಿನ್ನ ನೋಡಿ ನೀನು ಬದುಕೋದೇ ಇಲ್ಲ ಅನ್ನೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ರು. ನಿನ್ನ ಪರಿಸ್ಥಿತಿನೂ ಹಾಗೆ ಇತ್ತು. ಕುಟುಕ್ ಜೀವ ಇಟ್ಕೊಂಡಿದ್ದೆ ಅನ್ನೋದನ್ನು ಬಿಟ್ಟರೆ ನಿನ್ನ ಅಂತ್ಯ ಆವಾಗಲೇ ಆಗೋಗ್ಬಿಡ್ಬೇಕಾಗಿತ್ತು. ಅದನ್ನ ಕಣ್ಣಿಂದ ನೋಡೋದಕ್ಕಾಗಲ್ವಲ್ಲ ಅನ್ನೋ ಒಂದು ಮನಸ್ಥಿತಿ ಬಂದು ಅವರಿಂಥ ದುರಂತ ಕೈ ಹಾಕ್ಬಿಟ್ರಮ್ಮ. ಶಾಸ್ತ್ರಿಗಳೇ, ಅಜ್ಜಿ ತಾತ ನನ್ನ ಯಾಕೆ ಬಿಟ್ಟು ಹೋದ್ರು? ಅಪ್ಪ ಅಮ್ಮನೂ ನನ್ನ ಜೊತೆ ಇಲ್ಲ. ಇವರಿಬ್ರು ಹೋಗ್ಬಿಟ್ರು. ನಾನು ಏನ್ ಮಾಡೋದು? ನನಗೆ ಯಾರ್ ದಿಕ್ಕು? ನಾನು ಸತ್ತೋಗ್ಬಿಟ್ಟಿದ್ದೆ. ಅದು ಹೇಗೋ ಬದುಕ್ಬಿಟ್ಟೆ. ಅಪ್ಪ ಅಮ್ಮ ಸತ್ತೋದಾಗ ಅಜ್ಜಿ ನನಗೆ ಹೇಳಿದ್ರು, ನಾನಿರ್ತೀನಿ, ನಾನು ಚೆನ್ನಾಗಿ ನೋಡ್ಕೊಂತೀನಿ ಅಂತ. ಆದ್ರೆ ಇವಾಗ ಅಜ್ಜಿನೂ ಸತ್ತೋದ್ರು. ನನ್ನವರಂತೂ ಯಾರೂ ಇಲ್ಲ. ನಾನು ಯಾರ ಜೊತೆ ಇರ್ಲಿ? ನಾನು ಏನ್ ಮಾಡ್ಲಿ? ಕಂದ, ನನ್ನ ಮನೆ ಬಾಗಿಲು ಯಾವಾಗಲೂ ನಿನಗೋಸ್ಕರ ತೆಗೆದಿರುತ್ತೆ. ನಾನು ಅವತ್ತೇ ಹೇಳಿದ್ದೆ ನಿನಗೆ, ನನ್ನ ಮೊಮ್ಮಗಳಿದ್ದ ಹಾಗೆ ನಮ್ಮನೆಗೆ ಬಂದ ಆ ಜಾಗ ನೀನು ತುಂಬಿಡ್ತ. ನೀನೇನು ತಲೆ ಕೆಡಿಸ್ಕೊಳ್ಬ. ನನ್ನ ಮನೆಗೆ ಬಾ. ಅಲ್ಲಿ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹೌದು ಹಿರಣ್ಯ, ನನ್ನ ಮೊಮ್ಮಗಳು ಹೋದ್ಮೇಲೆ ನಾನು ಒಬ್ಬಂಟಿ ಆಗ್ಬಿಟ್ಟೆ. ನಮ್ಮನೆ ಇವಾಗ ಬಿಕೋ ಅಂತ ಇದೆ. ನಮ್ಮನೆ ಭಾಗ ನೀನು ಬರೋದ್ರಿಂದ ನಮ್ಮನೆಯೂ ತುಂಬ. ನೀನು ಯಾವ ರೀತಿಯಾದ ತೊಂದರೆ ಆಗೋದಿಲ್ಲ. ಅಪ್ಪ ಅಮ್ಮ ತಾತ ಅಜ್ಜಿ ಯಾರು ಇಲ್ಲ ಅಂತ ಕೊರಗಬೇಡಮ್ಮ. ನಿನ್ನ ಪಾಲಿಗೆ ಇಡೀ ಊರೇ ಇದೆ, ನಾವೆಲ್ಲರೂ ಇದ್ದೀವಿ. ಬಾಕಂದ. ಇಲ್ಲ, ನಾನು ಬರಲ್ಲ. ನಾನು ಎಲ್ಲಿಗೂ ಬರಲ್ಲ. ಯಾಕೆ ಬರೋದಿಲ್ಲ? ನನ್ನವರು ಅಂತ ನನಗೆ ಯಾರೂ ಇಲ್ಲ. ನನ್ನ ಕರಿಬೇಡಿ, ನಾನು ಬರಲ್ಲ. ಹಾಗನ್ಬಿಡಮ್ಮ, ಹಾಗನ್ಬಿಡ ತಾಯಿ. ನೀನಿನ್ನೂ ಪುಟ್ಟ ಮಗು, ಎಲ್ಲೂ ಹೋಗ್ಬೋದು, ಯಾರ ಜೊತೆ ಇರ್ತೀಯ? ಹಾಗಂತ ಹೇಳಿ ಎಲ್ಲೋ ಹೊರಟೋಗ್ಬಿಡ್ಬೇಡ. ನಿಂದು ಬಹಳ ಪುಟ್ಟ ಮನಸ್ಸಮ್ಮ. ನನ್ನ ಸೊಸೆ ಇದ್ದಾಳಲ್ಲ, ನಿನ್ನನ್ನ ತಾಯಿ ತರ ನೋಡ್ಕೊಳ್ತಾಳೆ. ಯೋಚನೆ ಮಾಡಬೇಡ. ಬಾ ನಮ್ಮ ಜೊತೆ. ಆ ದೇವ್ರು ನಿನ್ನ ಭಾಗಕ್ಕೆ ಅವನೇ ನಿನ್ನ ನಮಗೆ ಕೊಟ್ಟು ನಾವು ನಿನ್ನನ್ನು ಬಿಟ್ಬಿಡ್ತೀವ? ಇಲ್ಲ, ನಾನು ಎಲ್ಲಿಗೂ ಬರೋದಿಲ್ಲ. ಆ ತಾಯಿ ಅನುಗ್ರಹ ಹೇಗಿದೆಯೋ ಹಾಗೆ ಆಗಲಿ. ನನ್ನನ್ನು ದಯವಿಟ್ಟು ಯಾರು ಕರಿಬೇಡಿ.